ನಿಮ್ಮಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇದೆ ಎಂದು ಹೇಳಿ ಮಾತ್ರೆ ಮತ್ತು ಆಹಾರದ ಸಲಹೆ ನೀಡಿ ಹಾಗೇ ಬಿಟ್ಟಿದ್ರೆ ನೀವು ಒಬ್ರಲ್ಲ. ಲಕ್ಷಾಂತರ ಭಾರತೀಯ ಮಹಿಳೆಯರ ಸ್ಥಿತಿ ಇದೆ. ಆದ್ರೆ ಇಲ್ಲಿನ ಮುಖ್ಯ ಪ್ರಶ್ನೆ, ಪ್ರತಿ ತಿಂಗಳು ಇಷ್ಟು ರಕ್ತ ಏಕೆ ನಷ್ಟವಾಗುತ್ತಿದೆ? ಹೆಚ್ಚಿನ ಮಹಿಳೆಯರಲ್ಲಿ ಇದಕ್ಕೆ ಯೂಟರೈನ್ ಫೈಬ್ರಾಯ್ಡ್ ಕಾರಣವಿರಬಹುದು. ಅತಿ ಸಾಮಾನ್ಯ, ಹೆಚ್ಚಾಗಿ ಅಪಾಯಕಾರಿಯಲ್ಲದವು, ಸುಲಭ ಚಿಕಿತ್ಸೆಯವು ಹಾಗೂ ಬಹುತೇಕ ಕಾಣ್ದಂತಿವೆ. ವರ್ಷಗಳಿಂದ ನಾವು ರಕ್ತಹೀನತೆಯನ್ನು ಚಿಕಿತ್ಸೆ ನೀಡುತ್ತಿದ್ದೇವೆ, ಆದ್ರೆ ಅದರ ಮೂಲವನ್ನು ಹುಡುಕದೆ. ಫೈಬ್ರಾಯ್ಡ್ಗಳು ಅಂದ್ರೆ ಗರ್ಭಾಶಯದ ಗೋಡೆಯಲ್ಲಿ ಬೆಳೆಯುವ ಕ್ಯಾನ್ಸರ್ ಅಲ್ಲದ ಗಡ್ಡೆಗಳು. ಇವು ಹಾರ್ಮೋನ್ಗಳ ಪ್ರಭಾವದಿಂದ ಬೆಳೆಯುತ್ತವೆ. 50 ವರ್ಷದೊಳಗಿನ 60% ಮಹಿಳೆಯರಲ್ಲಿ ಇವು ಕಾಣಿಸಿಕೊಳ್ಳಬಹುದು. ಹೆಚ್ಚಿನ ಫೈಬ್ರಾಯ್ಡ್ಗಳು ಯಾವುದೇ ಲಕ್ಷಣ ತೋರದ ಕಾರಣ ಅನೇಕರಿಗೆ ಇದರ ಅರಿವಿರುವುದಿಲ್ಲ. ಸಮಸ್ಯೆ ನಿರ್ಧರಿಸುವುದು ಗಾತ್ರವಲ್ಲ, ಅವುಗಳ ಸ್ಥಾನ. ಗರ್ಭಾಶಯದೊಳಗಿನ ಸಬ್ ಮ್ಯೂಕೋಸಲ್ ಫೈಬ್ರಾಯ್ಡ್ಗಳು ಹೆಚ್ಚು ರಕ್ತಸ್ರಾವ ಮತ್ತು ಗರ್ಭಧಾರಣೆಗೆ ತೊಂದರೆ ನೀಡಬಹುದು. ಸ್ನಾಯುಗೋಡೆಯ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಗಳು ರಕ್ತಸ್ರಾವ ಮತ್ತು ಒತ್ತಡ ಉಂಟು ಮಾಡಿದ್ರೆ, ಹೊರಮೈಯಲ್ಲಿನ ಸಬ್ಸೆರೋಸಲ್ ಫೈಬ್ರಾಯ್ಡ್ಗಳು ಮೂತ್ರದ ಸಮಸ್ಯೆ, ಮಲಬದ್ಧತೆ ಮತ್ತು ಬೆನ್ನು ನೋವಿಗೆ ಕಾರಣವಾಗ್ತವೆ. ಗಾತ್ರ ಮಾತ್ರ ಲಕ್ಷಣವನ್ನು ಊಹಿಸಲು ಸಾಧ್ಯವಿಲ್ಲ, ಸ್ಥಳವೇ ಮುಖ್ಯ ಮಾಡಿದೆ. ನಿಮ್ ದೇಹವು ಬಹುತೇಕ ಸಮಯ ಸ್ಪಷ್ಟವಾಗಿ ಸಂವಹನ ಮಾಡ್ತದೆ. ಋತುಚಕ್ರದಲ್ಲಿನ ಈ ಬದಲಾವಣೆ ಗಮನಿಸಿ. ಹೆಚ್ಚು ರಕ್ತಸ್ರಾವ, 7 ದಿನ ಮೀರಿದ ಅವಧಿ, ಪ್ರತಿ 1 ರಿಂದ 2 ಗಂಟೆಗೊಮ್ಮೆ ಪ್ಯಾಡ್ ಬದಲಾವಣೆ ಅಥವಾ ದೊಡ್ಡ ರಕ್ತದ ಗಡ್ಡೆಗಳು ಕಂಡುಬರುವುದು. ರಕ್ತಸ್ರಾವದ ಹೊರತಾಗಿ ಕಿಬ್ಬೊಟ್ಟೆ ಭಾರ, ಪದೇ ಪದೇ ಮೂತ್ರ ವಿಸರ್ಜನೆ, ಮಲಬದ್ಧತೆ, ಹೊಟ್ಟೆ ಉಬ್ಬರ ಮತ್ತು ಸುಸ್ತು ಇವುಗಳನ್ನು ಭಾರತದಲ್ಲಿ ಒತ್ತಡ ಅಥವಾ ಕೆಟ್ಟ ಆಹಾರವೆಂದು ನಿರ್ಲಕ್ಷಿಸಲಾಗುತ್ತದೆ. ನಿಮ್ಮ ರಕ್ತಸ್ರಾವದ ಮಾದರಿಯಲ್ಲಿ 2-3 ಚಕ್ರಗಳ ಕಾಲ ಬದಲಾವಣೆ ಕಂಡರೆ ತಕ್ಷಣ ಗೈನಕಾಲಜಿಸ್ಟ್ ಅನ್ನು ಭೇಟಿ ಮಾಡಿ. ಫೈಬ್ರಾಯ್ಡ್ಗಳನ್ನು ನಿರ್ವಹಿಸದಿದ್ದರೆ ಏನಾಗುತ್ತದೆ? ಸಾಮಾನ್ಯವಾಗಿ ಕಬ್ಬಿಣದ ಕೊರತೆಯ ಅನೀಮಿಯಾ ಕಂಡುಬರುತ್ತದೆ, ಆದರೆ ಭಾರತದಲ್ಲಿ ಇದನ್ನು ಸರಿಯಾಗಿ ಗಮನಿಸ್ತಿಲ್ಲ. ಇಲ್ಲಿನ ಮಹಿಳೆಯರು ಕಡಿಮೆ ಹಿಮೋಗ್ಲೋಬಿನ್ ಮಟ್ಟಕ್ಕೆ ವರ್ಷಗಳಿಂದ ಕಬ್ಬಿಣದ ಮಾತ್ರೆ ಪಡೆದಿದ್ರೂ ಮೂಲ ಕಾರಣವಾದ ಫೈಬ್ರಾಯ್ಡ್ ಪತ್ತೆಯಾಗ್ತಿಲ್ಲ. ತೀವ್ರ ಅನಿಮಿಯಾ ಎಂದರೆ ತೀವ್ರ ನಿಶಕ್ತಿ, ಸ್ವಲ್ಪ ಶ್ರಮಕ್ಕೂ ಉಸಿರಾಟದ ತೊಂದರೆ ಹಾಗೂ ಗರ್ಭಾವಸ್ಥೆಯಲ್ಲಿ ಗಂಭೀರ ಅಪಾಯ. ದೊಡ್ಡ ಫೈಬ್ರಾಯ್ಡ್ಗಳು ಗರ್ಭಾಶಯವನ್ನ ವಿಕೃತಗೊಳಿಸಿ ಗರ್ಭಧಾರಣೆಗೆ ಅಡ್ಡಿಯಾಗಬಹುದು. ಜೊತೆಗೆ ಜೀವನದ ಗುಣಮಟ್ಟದ ಮೇಲೆ ಇವು ತೀವ್ರ ಪರಿಣಾಮ ಬೀರುತ್ತವೆ. ಪ್ರತಿ ಕಾರ್ಯಕ್ರಮ ಮತ್ತು ಪ್ರಯಾಣವನ್ನು ನಿಮ್ಮ ಮಾಸಿಕ ಚಕ್ರದ ಸುತ್ತಲೂ ಯೋಜಿಸುವುದು. ದಿನಗಟ್ಟಲೆ ಶುಭ ಕಾರ್ಯಗಳನ್ನು ತಪ್ಪಿಸಿ ಚಿಕಿತ್ಸೆ ಪಡೆಯದೆ ಸೀಮಿತ ಜೀವನ ನಡೆಸುವುದು ಸಾಮಾನ್ಯವಲ್ಲ. ಫೈಬ್ರಾಯ್ಡ್ಗಳ ಬಗ್ಗೆ ಇರುವ ಒಂದು ದೊಡ್ಡ ತಪ್ಪು ಕಲ್ಪನೆ ಎಂದರೆ ಅವು ಕ್ಯಾನ್ಸರ್ ಆಗಬಹುದು ಎಂಬುದು. ಫೈಬ್ರಾಯ್ಡ್ಗಳು ಕ್ಯಾನ್ಸರ್ ಅಲ್ಲದ ಬೆಳವಣಿಗೆಗಳು. ಬಹುಪಾಲು ಫೈಬ್ರಾಯ್ಡ್ಗಳಿಗೆ ಕ್ಯಾನ್ಸರ್ ಆಗುವ ಅಪಾಯವೇ ಇಲ್ಲ. ಲಿಯೋಮಿಯೋಸಾರ್ಕೋಮಾ ಎಂಬ ಅತ್ಯಂತ ಅಪರೂಪದ ಗರ್ಭಾಶಯ ಕ್ಯಾನ್ಸರ್ ಇದೆ. ಇದು ಕೆಲವೊಮ್ಮೆ ಚಿತ್ರಣಗಳಲ್ಲಿ ಫೈಬ್ರಾಯ್ಡ್ ಇಂದ ವಿಭಿನ್ನವಾಗಿ ಗುರುತಿಸಲು ಕಷ್ಟವಾಗಬಹುದು, ಆದರೆ ಇದು ಸಂಪೂರ್ಣ ವಿಭಿನ್ನವಾದ ಸ್ಥಿತಿ, ಫೈಬ್ರಾಯ್ಡ್ ಕ್ಯಾನ್ಸರ್ ಆಗಿರುವುದಲ್ಲ. ಇಲ್ಲಿ ಪಾಠವೇನೆಂದ್ರೆ ತಪ್ಪಿಸುವಿಕೆಯ ವಿರುದ್ಧವಾಗಿದೆ. ತಜ್ಞರಿಗೆ ತೋರಿಸಿ ಅವರಿದು ಹಾನಿಕಾರಕವಲ್ಲದ ಫೈಬ್ರಾಯ್ಡ್ ಎಂದು ಖಚಿತಪಡಿಸಬಹುದು. ಇದನ್ನು ಸುಲಭವಾಗಿ ಗುಣಪಡಿಸಬಹುದು. ಮಕ್ಕಳಾದ್ಮೇಲೆ ಗರ್ಭಾಶಯ ತೆಗೆಸಿಕೊಳ್ಳಿ ಅನ್ನುತ್ತಾರೆ, ಇದು ಸುಳ್ಳು. ಭಾರತೀಯ ಮಹಿಳೆಯರ ವೈದ್ಯಕೀಯ ನಿರ್ಧಾರಗಳನ್ನು ಗಂಡ, ಅತ್ತೆ, ಸೋದರಿಯರು ಸೇರಿ ತೆಗೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಹಿತಚಿಂತನೆಯಿಂದ, ಕೆಲವೊಮ್ಮೆ ಅತಿ ಸರಳೀಕರಣದಿಂದ. ಇದು ಸರಿಪಡಿಸಬೇಕಾದ ದೊಡ್ಡ ತಪ್ಪು ಕಲ್ಪನೆ. ಹಿಸ್ಟರೆಕ್ಟಮಿ ಒಂದು ಆಯ್ಕೆಯಷ್ಟೇ. ಔಷಧಿಗಳು, ಶಸ್ತ್ರಚಿಕಿತ್ಸೆ ಇಲ್ಲದ ಫೈಬ್ರಾಯ್ಡ್ ಕುಗ್ಗಿಸುವ ವಿಧಾನಗಳು ಮತ್ತು ಮಯೋಮೆಕ್ಟಮಿ ಮೂಲಕ ಫೈಬ್ರಾಯ್ಡ್ ತೆಗೆದು ಗರ್ಭಾಶಯ ಉಳಿಸಬಹುದು. ನಿಮ್ಮ ವಯಸ್ಸು, ಲಕ್ಷಣಗಳು ಮತ್ತು ಆದ್ಯತೆಗಳಿಗೆ ತಕ್ಕಂತೆ ಹಲವು ಆಯ್ಕೆಗಳಿವೆ. ಈ ನಿರ್ಧಾರ ನಿಮ್ಮದು. ಇದು ಮಾಹಿತಿಯುಕ್ತ ನಿರ್ಧಾರವಾಗಿರಲಿ, ಕುಟುಂಬದ ತೀರ್ಮಾನವಲ್ಲ. ಹಿಸ್ಟರೆಕ್ಟಮಿ ಮಾಡಿದ್ರೆ ನೀವು ಬೇಗ ವಯಸ್ಸಾದಂತೆ ಕಾಣುತ್ತೀರಿ ಹಾಗೂ ಸ್ತ್ರೀತ್ವ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಎಂಬ ಮಾತಿದೆ. ಈ ನಂಬಿಕೆ ಮಹಿಳೆಯರಿಗೆ ಜೀವನ ಸುಧಾರಿಸುವ ಶಸ್ತ್ರಚಿಕಿತ್ಸೆಗೆ ಭಯ ಹುಟ್ಟಿಸಿ ಹಾನಿಯುಂಟು ಮಾಡುತ್ತದೆ. ಫೈಬ್ರಾಯ್ಡ್ಗಾಗಿ ನಡೆಸುವ ಹೆಚ್ಚಿನ ಹಿಸ್ಟರೆಕ್ಟಮಿಗಳಲ್ಲಿ ಡಿಂಬಕೋಶಗಳನ್ನು ಉಳಿಸಲಾಗುತ್ತೆ. ಅವು ಎಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟಿರಾನ್ ಉತ್ಪಾದಿಸುತ್ತವೆ. ಹಾರ್ಮೋನಲ್ ಚಕ್ರವು ಮೊದಲಿನಂತೆ ಮುಂದುವರಿಯುತ್ತದೆ. ಶಸ್ತ್ರಚಿಕಿತ್ಸೆಯಿಂದ ಮೆನೋಪೋಸ್ ಆಗುವುದಿಲ್ಲ. ಹಾಟ್ ಫ್ಲಶ್ಗಳು, ಲೈಂಗಿಕ ಆಸಕ್ತಿ ಮತ್ತು ಶಕ್ತಿ ಬದಲಾಗುವುದಿಲ್ಲ. ಬದಲಾಗೋದೆಂದ್ರೆ ಮಾಸಿಕವು ಶಾಶ್ವತವಾಗಿ ನಿಲ್ತದೆ. ವರ್ಷಗಳಿಂದ ಭಾರಿ ರಕ್ತಸ್ರಾವ ಮತ್ತು ದಣಿವನ್ನು ನಿಭಾಯಿಸುತ್ತಿದ್ದ ಮಹಿಳೆಗೆ ಇದು ನಷ್ಟವೆಂದು ಅನುಭವವಾಗುವುದಿಲ್ಲ. ಇದು ಸ್ವಾತಂತ್ರ್ಯವಾಗಿ ಅನುಭವವಾಗ್ತದೆ.
ಚಿಕಿತ್ಸೆ ಅಲ್ಟ್ರಾಸೌಂಡ್ ಇಂದ ಶುರುವಾಗಿ MRI ಮೂಲಕ ಫೈಬ್ರಾಯ್ಡ್ಗಳ ಸಂಖ್ಯೆ, ಗಾತ್ರ ಮತ್ತು ಸ್ಥಳವನ್ನು ನಿಮ್ಮ ಲಕ್ಷಣಗಳೊಂದಿಗೆ ನಕ್ಷೆ ಮಾಡಲಾಗುತ್ತದೆ. ಮೊದಲ ಹಂತ ವೈದ್ಯಕೀಯ ನಿರ್ವಹಣೆ, GnRH ಅನಲಾಗ್. ಈ ಮದ್ದು ಸರ್ಜರಿಗೂ ಮುನ್ನ ಫೈಬ್ರಾಯ್ಡ್ ಕುಗ್ಗಿಸುತ್ತದೆ. ಪ್ರೊಜೆಸ್ಟರಾನ್, ರಕ್ತಸ್ರಾವಕ್ಕೆ ಲೆವೊನಾರ್ಜೆಸ್ಟ್ರೆಲ್ IUD ಮತ್ತು ಟ್ರಾನಿಕ್ಸಾಮಿಕ್ ಆಸಿಡ್ ನಂತಹ ಹಾರ್ಮೋನ್ ರಹಿತ ಆಯ್ಕೆಗಳಿವೆ. ಋತುಬಂಧ ಸಮೀಪದ ಮಹಿಳೆಯರಿಗೆ ವೈದ್ಯಕೀಯ ನಿರ್ವಹಣೆ ಮುಖ್ಯ, ಏಕೆಂದರೆ ಈ ಹಂತದಲ್ಲಿ ಈಸ್ಟ್ರೋಜನ್ ಇಳಿಕೆಯಾಗಿ ಫೈಬ್ರಾಯ್ಡ್ ಕುಗ್ಗುತ್ತದೆ. ಎರಡನೇದಾಗಿ ಯುಟರೈನ್ ಆರ್ಟರಿ ಎಂಬೋಲೈಸೇಷನ್. ಇದರಲ್ಲಿ ಇಮೇಜಿಂಗ್ ಮೂಲಕ ಫೈಬ್ರಾಯ್ಡ್ ರಕ್ತನಾಳಗಳನ್ನು ತಡೆಹಿಡಿಯಲಾಗುತ್ತೆ. ಇದರಿಂದ ಶಸ್ತ್ರಚಿಕಿತ್ಸೆ ಇಲ್ಲದೆಯೇ ಫೈಬ್ರಾಯ್ಡ್ ಕುಗ್ಗುತ್ತೆ. ಮೂರನೇ ಹಂತ ಮಯೋಮೆಕ್ಟಮಿ. ಗರ್ಭಾಶಯವನ್ನು ಉಳಿಸಿಕೊಂಡು ಫೈಬ್ರಾಯ್ಡ್ಗಳನ್ನು ತೆಗೆದುಹಾಕುವುದು ಗರ್ಭಧಾರಣೆಯ ಉದ್ದೇಶವಿರುವ ಮಹಿಳೆಯರಿಗೆ ಆದ್ಯತೆಯ ಮಾರ್ಗವಾಗಿವೆ. ಮತ್ತು ಕೊನೆಯ 4ನೇ ಹಂತ ಕುಟುಂಬವನ್ನು ಪೂರ್ಣಗೊಳಿಸಿರುವ ಮತ್ತು ಇತರ ವಿಧಾನಗಳಿಂದ ಪರಿಹಾರ ಸಿಗದ ಮಹಿಳೆಯರಿಗೆ ಹಿಸ್ಟರೆಕ್ಟಮಿ. ಹಿಸ್ಟರೆಕ್ಟಮಿ ಅಂದ್ರೆ ಗರ್ಭಾಶಯ ತೆಗೆಯೋದು ಮತ್ತು ಓಫರೆಕ್ಟಮಿಯಲ್ಲಿ ದಿಂಬಾಣುಗಳನ್ನು ತೆಗೆಯಲಾಗುತ್ತದೆ. ಇವೆರಡೂ ಬೇರೆ ಶಸ್ತ್ರಚಿಕಿತ್ಸೆಗಳಾದ್ರೂ ಭಾರತದಲ್ಲಿ ಗೊಂದಲಕ್ಕೀಡಾಗ್ತವೆ. ಫೈಬ್ರಾಯ್ಡ್ ಸಂದರ್ಭದಲ್ಲಿ ಹಿಸ್ಟರೆಕ್ಟಮಿ ಮಾಡುವಾಗ ಋತುಬಂಧ ಪೂರ್ವ ಮಹಿಳೆಯರಲ್ಲಿ ದಿಂಬಾಣುಗಳನ್ನು ಉಳಿಸಲಾಗುತ್ತದೆ. ಹಾರ್ಮೋನಲ್ ಚಕ್ರ ಮುಂದುವರಿಯುತ್ತದೆ. ಶಸ್ತ್ರಚಿಕಿತ್ಸೆಯಿಂದ ಮೆನೋಪಾಸ್ ಆಗೋದಿಲ್ಲ. ಕುಟುಂಬದವರು ಎಲ್ಲವನ್ನೂ ತೆಗೆದಿದ್ದಾರೆ ಎನ್ನುವಾಗ ಅವರು ಹಿಸ್ಟರೆಕ್ಟಮಿಯನ್ನೇ ಹೇಳ್ತಾರೆ. ಅಲ್ಲಿ ಡಿಂಬಾಣುಗಳು ಉಳಿಯುತ್ತವೆ. ಒಟ್ಟು ಹಿಸ್ಟರೆಕ್ಟಮಿಯಲ್ಲಿ ಗರ್ಭಾಶಯ ಮತ್ತು ಗರ್ಭದ್ವಾರ ತೆಗೆಯಲಾಗುತ್ತದೆ. ಸಬ್ಟೋಟಲ್ ಅಲ್ಲಿ ಗರ್ಭದ್ವಾರ ಉಳಿಯುತ್ತದೆ. ಶಸ್ತ್ರಚಿಕಿತ್ಸೆ ವಿಧಾನ ಅಬ್ಡಾಮಿನಲ್, ಲ್ಯಾಪರೋಸ್ಕೋಪಿ ಅಥವಾ ಯೋನಿಮಾರ್ಗ ಚೇತರಿಕೆಗೆ ಮುಖ್ಯ. ಲ್ಯಾಪರೋಸ್ಕೋಪಿಕ್ ಅಥವಾ ಯೋನಿಮಾರ್ಗ ಶಸ್ತ್ರಚಿಕಿತ್ಸೆಯಾದರೆ 24ರಿಂದ 48 ಗಂಟೆಗಳಲ್ಲಿ ಮನೆಗೆ ಹೋಗಬಹುದು. ಇದನ್ನು ಫೈಬ್ರಾಯ್ಡ್ ಗಾತ್ರ, ಶರೀರ ರಚನೆ ಮತ್ತು ವೈದ್ಯರ ಪರಿಣಿತಿ ನಿರ್ಧರಿಸುತ್ತದೆ. ಹಿಸ್ಟರೆಕ್ಟಮಿ ಯಾವಾಗ ಬೇಕಾಗುತ್ತೆ? ಮಕ್ಕಳಾದ್ಮೇಲೆ, ಇತರ ಚಿಕಿತ್ಸೆಗಳಿಗೆ ಸ್ಪಂದಿಸದ ಮತ್ತು ತೀವ್ರ ತೊಂದರೆ ನೀಡುವ ಲಕ್ಷಣಗಳಿದ್ದಾಗ ಮಾತ್ರ ವೈದ್ಯರು ಹಿಸ್ಟರೆಕ್ಟಮಿ ಶಿಫಾರಸು ಮಾಡುತ್ತಾರೆ. ಅತಿ ದೊಡ್ಡ ಫೈಬ್ರಾಯ್ಡ್ ಇದ್ರೆ ಅಥವಾ ಮಯೋಮೆಕ್ಟಮಿ ನಂತರ ಮರುಕಳಿಸಿದ ಫೈಬ್ರಾಯ್ಡ್ಗಳಿದ್ರೆ ಶಸ್ತ್ರಚಿಕಿತ್ಸೆ ಸಂಕೀರ್ಣವಾಗಬಹುದು. ಗರ್ಭಾಶಯವು 16ರಿಂದ 20 ವಾರಗಳ ಗರ್ಭಧಾರಣೆಯ ಗಾತ್ರಕ್ಕಿದ್ರೆ ಇದು ಅನ್ವಯಿಸುತ್ತದೆ. ಹಿಸ್ಟರೆಕ್ಟಮಿ ಎಂಬ ಶಿಫಾರಸು ಚಿಕಿತ್ಸೆ ಪ್ರಯಾಣದ ಕೊನೆಯಲ್ಲಿ ಬರ್ತದೆ, ಆರಂಭದಲ್ಲ. ಇದು ಸೋಲಲ್ಲ. ಸೂಕ್ತರಿಗೆ ಇದು ಕೊನೆಯ ಪರಿಹಾರ. ಹಿಸ್ಟರೆಕ್ಟಮಿ ನಂತರದ ಅಪಾಯಗಳು ಹಾಗೂ ಆಗುವ ಬದಲಾವಣೆಗಳು. ಹಿಸ್ಟರೆಕ್ಟಮಿ ದೊಡ್ಡ ಶಸ್ತ್ರಚಿಕಿತ್ಸೆ. ಇದರಲ್ಲಿ ರಕ್ತಸ್ರಾವ, ಸೋಂಕು, ಅನೆಸ್ಥೀಶಿಯಾ ತೊಂದರೆಗಳು ಹಾಗೂ ಅಂಗಾಂಗ ಗಾಯದ ಅಪಾಯಗಳಿವೆ. ಮೂತ್ರಪಿಂಡ, ಯುರೇಟರ್ ಮತ್ತು ರೆಕ್ಟಮ್ ಎಲ್ಲವೂ ಗರ್ಭಾಶಯದ ಹತ್ತಿರವೇ ಇರ್ತವೆ. ಲ್ಯಾಪರೋಸ್ಕೋಪಿಕ್ ಅಥವಾ ಯೋನಿ ವಿಧಾನಗಳಲ್ಲಿ 1ರಿಂದ 2 ದಿನಗಳಲ್ಲಿ ಮನೆಗೆ ಹೋಗಬಹುದು ಮತ್ತು 2ರಿಂದ 3 ವಾರಗಳಲ್ಲಿ ಚಟುವಟಿಕೆ ಆರಂಭಿಸಬಹುದು. ಆದ್ರೆ ಹೊಟ್ಟೆಯ ಶಸ್ತ್ರಚಿಕಿತ್ಸೆಗೆ 3ರಿಂದ 6 ವಾರ ಬೇಕು. ಫೈಬ್ರಾಯ್ಡ್ ಹಿಸ್ಟರೆಕ್ಟಮಿಯಲ್ಲಿ ದಿಂಬಗಳು ಉಳಿಸುವುದರಿಂದ ಹಾರ್ಮೋನ್ ಚಕ್ರ ಮುಂದುವರಿಯೋದು. ಶಸ್ತ್ರಚಿಕಿತ್ಸೆಯಿಂದ ಮೆನೋಪಾಸ್ ಆಗೋದು ಹಾಟ್ ಫ್ರೆಶ್ಗಳಿರಲ್ಲ. ಲೈಂಗಿಕ ಆಸಕ್ತಿ ಮೇಲೆ ಯಾವುದೇ ಪರಿಣಾಮ ಬೀಳೋದಿಲ್ಲ. ನೈಸರ್ಗಿಕ ಮೆನೋಪಾಸ್ ತನ್ನಷ್ಟಕ್ಕೆ ಬರುತ್ತದೆ. ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ. 3ರಿಂದ 6 ತಿಂಗಳಲ್ಲಿ ಶಕ್ತಿ ಹೆಚ್ಚಿ ಮನಸ್ಥಿತಿ ಸುಧಾರಿಸುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ. ದೀರ್ಘಕಾಲದ ರಕ್ತಹೀನತೆ ಪರಿಹಾರವಾಗ್ತದೆ. ಹೋಗವಿದೆ. ಅವಳು ಇನ್ಮುಂದೆ ರೋಗವನ್ನು ನಿರ್ವಹಿಸುವುದಿಲ್ಲ ಮತ್ತು ಜೀವನದ ಗುಣಮಟ್ಟವು ಸ್ಪಷ್ಟವಾಗಿ ಹೆಚ್ಚುತ್ತದೆ. ಆಕೆ ಸರಳವಾಗಿ ಬದುಕ್ತಾಳೆ. ವರ್ಷಗಳಿಂದ ಭಾರಿ ಮಾಸಿಕ ನಿರ್ವಹಿಸ್ತಾ ದಣಿದಿದ್ದರೆ, ಕಬ್ಬಿಣದಂಶ ಕಡಿಮೆ ಇದ್ದರೆ ಇದನ್ನು ಒಪ್ಪಬೇಡಿ. ಭಾರಿ ರಕ್ತಸ್ರಾವ ನಿಮ್ಮ ಸ್ವಭಾವವಲ್ಲ. ಸತತ ಸುಸ್ತು ಮತ್ತು ಕಡಿಮೆ ಲೋಹದ ಮಟ್ಟ ಸಹಜವಲ್ಲ. ಇವು ಲಕ್ಷಣಗಳು. ಇವುಗಳಿಗೆ ಕಾರಣವಿರುತ್ತದೆ. ಅದನ್ನು ಪತ್ತೆ ಹಚ್ಚಿ ಗುಣಪಡಿಸಬಹುದು. ಮೌಲ್ಯಮಾಪನ ಬೇಕೆಂದು ಗೊಂದಲವಿದ್ರೆ ಪ್ರಾಕ್ಟೋನಲ್ಲಿ ದೃಢೀಕೃತ ಗೈನಕಾಲಜಿಸ್ಟ್ ಸಲಹೆ ಪಡೆಯಿರಿ. ಇದು ನಿಮ್ಗೆ ತಿಳಿಸ್ಕೊಡ್ತದೆ ಮತ್ತು ಗಮನಿಸಬೇಕಾದ ಅಥವಾ ಈಗಲೇ ಕ್ರಮವಹಿಸಬೇಕಾದ ಅಂಶಗಳನ್ನು ತಿಳಿಸ್ತದೆ. ಸರಿಯಾಗಿ ಪರೀಕ್ಷಿಸಿ ಕಾರಣ ತಿಳಿದು ಚಿಕಿತ್ಸೆ ನೀಡಿ. ಈ ವಿಡಿಯೋ ಸಹಾಯವಾದರೆ ಅಗತ್ಯವಿದ್ದವರಿಗೆ ಹಂಚಿ. ಆರೋಗ್ಯದ ಕುರಿತು ಉಪಯುಕ್ತ ಸಲಹೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.